ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಸ್ನೇಹಿತರೆ, ಈ ದಿನ ನಾವು ಪ್ರಮುಖವಾಗಿ ತಮ್ಮೊಂದಿಗೆ ಹಂಚಿಕೊಳ್ಳುವಂತಹ ವಿಚಾರ ಏನು ಅಂತ ನೋಡೋದಾದರೆ, ಕುರಿ ಅಥವಾ ಮೇಕೆಗಳಿಗೆ ಸಂಪೂರ್ಣವಾಗಿ ವರ್ಷಾನುವಿಡೀ ಅನೇಕ ರೀತಿಯಾದಂಥ ಕಾಯಿಲೆಗಳು ಬರ್ತಾ ಇರುತ್ತೆ. ಆ ಕಾಯಿಲೆಗಳನ್ನು ನಾವು ತಡೆಗಟ್ಟಬೇಕಾದ್ರೆ ಹಲವಾರು ರೀತಿಯಾದಂಥ ವ್ಯಾಕ್ಸಿನೇಷನ್ಗಳನ್ನು ಅಥವಾ ಲಸಿಕೆಗಳನ್ನು ಹಾಕಿಸ್ಬೇಕಾಗುತ್ತೆ. ಆ ಕುರಿತು ಒಂದಷ್ಟು ವ್ಯಾಕ್ಸಿನೇಷನ್ಗಳು ಅಥವಾ ಲಸಿಕೆಗಳ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಕೊಡ್ತಾ ಹೋಗ್ತೇನೆ. ನೋಡಿ, ಪ್ರಮುಖವಾಗಿ ಮೊದಲನೇದು ಯಾವ ವ್ಯಾಕ್ಸಿನೇಷನ್ನ ನಾವು ಮಾಡಿಸ್ಬೇಕಾಗುತ್ತೆ ಅಂದರೆ ಇ.ಟಿ. ಅಥವಾ ಎನ್ರೋಟಾಕ್ಸಿಮಿಯಾ ಅಂತ ಕರಿತೀವಿ. ಕನ್ನಡದಲ್ಲಿ ಕರಳು ಬೇನೆ ಕಾಯಿಲೆ ಅಂತ ಕರಿತೀವಿ. ಇದನ್ನು ಬೇನೆ ಅಂದರೆ ರೋಗ ಅಂತ ಹೇಳಿ. ಸೊ ಈ ಕರಳು ಬೇನೆ ವ್ಯಾಕ್ಸಿನೇಷನ್ನ ಮಾಡಿಸೋದು ತುಂಬ ಮುಖ್ಯ ಆಗಿದೆ. ಯಾಕೆ ಅಂತ ನೋಡೋದಾದರೆ, ನೋಡಿ, ಕರಳು ಬೇನೆ ಒಂದು ವ್ಯಾಕ್ಸಿನೇಷನ್ ಅಥವಾ ಈ ಒಂದು ಲಸಿಕೆಯನ್ನು ನೀವು 3 ತಿಂಗಳ ಮೇಲ್ಪಟ್ಟಂತಹ ಮೇಕೆಗಳಿಗೆ ಅಥವಾ ಕುರಿಮರಿಗಳಿಗೆ ನೀಡಬಹುದಾಗಿದೆ. ವರ್ಷಕ್ಕೆ 2 ಬಾರಿ ಈ ಒಂದು ಇ.ಟಿ. ವ್ಯಾಕ್ಸಿನೇಷನ್ನ ಮಾಡಿಸ್ಬೇಕಾಗುತ್ತೆ. ಪ್ರಮುಖವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮತ್ತು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನೀವು ಈ ಒಂದು ಇ.ಟಿ. ವ್ಯಾಕ್ಸಿನೇಷನನ್ನು ಮಾಡಿಸೋದು ತುಂಬ ಸೂಕ್ತ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎರಡನೇದು ಏನು ಅಂತ ನೋಡೋದಾದರೆ, ಗಳಲೆ ರೋಗ ಅಥವಾ HS ಅನ್ನುವಂಥ ವ್ಯಾಕ್ಸಿನೇಷನ್ನ ನೀವು ಮಾಡಿಸ್ಬೇಕಾಗುತ್ತೆ. 4 ತಿಂಗಳ ಮೇಲ್ಪಟ್ಟ ಎಲ್ಲ ಕುರಿ ಅಥವಾ ಮೇಕೆ ಮರಿಗಳಿಗೆ ಈ ಒಂದು ವ್ಯಾಕ್ಸಿನೇಷನ್ನ ಹಾಕಿಸಬಹುದಾಗಿದೆ. ವರ್ಷಕ್ಕೆ ಒಮ್ಮೆ ಹಾಕ್ಸಿದ್ರೂ ಸಾಕಾಗಿದೆ. ಇದನ್ನು ಮೇ ತಿಂಗಳಲ್ಲಿ ನೀವು ಈ ಒಂದು ವ್ಯಾಕ್ಸಿನೇಷನನ್ನು ಮಾಡಿಸೋದು ತುಂಬ ಮುಖ್ಯ ಆಗುತ್ತೆ. ನೆಕ್ಸ್ಟ್, ಕಾಲುಬಾಯಿ ರೋಗ ಅಥವಾ FMD ಅಂತ ಕರಿತೀವಿ. ಫೂಟ್ ಆ್ಯಂಡ್ ಮೌತ್ ಡಿಸೀಸ್ ಅಂತ ಕರಿತಾ ಹೋಗ್ತೇವೆ. ಈ ಫೂಟ್ ಆ್ಯಂಡ್ ಮೌತ್ ಡಿಸೀಸ್ ಕಾಯಿಲೆ ಸಹ ಹೆಚ್ಚಾಗಿ ಮೇಕೆ ಮತ್ತು ಕುರಿಗಳಲ್ಲಿ ಕಂಡು ಬರ್ತಾ ಇರುತ್ತೆ. ಸೊ ನೀವು ಈ ಒಂದು 4 ತಿಂಗಳ ಮೇಲ್ಪಟ್ಟ ಕುರಿ ಮೇಕೆಗಳಿಗೆ ಇದನ್ನು ಹಾಕಿಸಬಹುದಾಗಿದೆ. ವರ್ಷಕ್ಕೆ 2 ಬಾರಿ ಈ FMD ವ್ಯಾಕ್ಸಿನೇಷನ್ನ ಖಂಡಿತವಾಗ್ಲೂ ಮಾಡಿಸಲೇಬೇಕಾಗುತ್ತೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಾಗಿರ್ಬೋದು, ಆಗಸ್ಟ್ ಮತ್ತು ಅಕ್ಟೋಬರ್ ಈ ಒಂದು ತಿಂಗಳ ಮಧ್ಯಭಾಗದಲ್ಲಿ ನೀವು ಈ ವ್ಯಾಕ್ಸಿನೇಷನನ್ನು ಮಾಡಿಸೋದು ತುಂಬ ಮುಖ್ಯ. ಇನ್ನೊಂದು ಪ್ರಮುಖವಾದಂತಹ ಮತ್ತು ಮೋಸ್ಟ್ ಡೇಂಜರಸ್ ಕಾಯಿಲೆ ಯಾವುದು ಅಂತ ನೋಡೋದಾದರೆ, ಬ್ಲೂ ಟಂಗ್ ಅಂತ ಕರಿತೀವಿ ಅಥವಾ BT ಅಂತ ಕರಿತೀವಿ ಅಥವಾ ನೀಲಿ ನಾಲಿಗೆ ಕಾಯಿಲೆ ಅಂತ ಕರಿತೀವಿ. ಈ ನೀಲಿ ನಾಲಿಗೆ ಕಾಯಿಲೆಗೂ ಸಹ ವ್ಯಾಕ್ಸಿನೇಷನ್ ಮಾಡಿಸ್ಬೇಕಾಗುತ್ತೆ. 3 ತಿಂಗಳ ಮೇಲ್ಪಟ್ಟ ಮರಿಗಳಿಗೆ ನೀವು ಈ ವ್ಯಾಕ್ಸಿನೇಷನ್ ಮಾಡಿಸ್ಬೋದಾಗಿದೆ. ವರ್ಷಕ್ಕೆ ಒಮ್ಮೆ ಮಾಡಿಸಿದ್ರೂ ಸಾಕಾಗಿದೆ. ಇದನ್ನು ಅಕ್ಟೋಬರ್ ತಿಂಗಳಲ್ಲಿ ಮಾಡಿಸೋದು ತುಂಬ ಮುಖ್ಯ ಆಗುತ್ತೆ. ನೆಕ್ಸ್ಟು, ಕೀರೆ ಬೇನೆ ಅಥವಾ PPR ಅಂತ ಕರೆಸ್ಕೊಳ್ಳೋಂಥ ಒಂದು ಕಾಯಿಲೆ ಇದೆ. ಈ E.T. ಮತ್ತು PPRಗಳು ತುಂಬ ಡೇಂಜರಸ್ ಕಾಯಿಲೆಗಳು ಕುರಿ ಮತ್ತು ಮೇಕೆಗಳಲ್ಲಿ ಕಂಡು ಬರ್ತವೆ. ಆದ್ದರಿಂದ ಈ 2 ವ್ಯಾಕ್ಸಿನೇಷನ್ಗಳನ್ನು ನೀವು ತಪ್ಪದೇ ಮಾಡಿಸ್ಬೇಕಾಗತ್ತೆ. ಈ PPRನ್ನು 3 ತಿಂಗಳ ಮೇಲ್ಪಟ್ಟಂತಹ ಮರಿಗಳಿಗೆ ಮಾಡಿಸ್ಬೋದಾಗಿದೆ. ವರ್ಷಕ್ಕೆ 1 ಬಾರಿ ಮಾಡಿಸಿದ್ರೆ ಇದು ಸಾಕಾಗಿದೆ. ಇದು ಮೇ ಟು ನವೆಂಬರ್, ಈ ಮೇಯಿಂದ ನವೆಂಬರ್ ಮಾಹೆಯ ಯಾವುದೇ ಮಂತಲ್ಲಿ ನೀವು ಮಾಡಬಹುದಾಗಿದೆ. ನೆಕ್ಸ್ಟ್, ನೆರಡಿ ರೋಗ ಅಥವಾ ಆಂಥ್ರಾಕ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಆಂಥ್ರಾಕ್ಸು ಸಹ ತುಂಬ ಡೇಂಜರಸ್. ಇದು ಏನು ಈ ಒಂದು ಹೆಚ್ಚು ಮೇಕೆ ಮತ್ತು ಕುರಿಗಳನ್ನು ಬಾಧಿಸ್ತಾ ಹೋಗುತ್ತೆ. ಆದ್ದರಿಂದ 6 ತಿಂಗಳ ಮೇಲ್ಪಟ್ಟ ಎಲ್ಲ ಕುರಿ ಮೇಕೆಗಳಿಗೆ ನೀವು ಈ ಒಂದು ವ್ಯಾಕ್ಸಿನೇಷನ್ನ ಮಾಡಿಸ್ಬೇಕಾಗುತ್ತೆ. ಆಂಥ್ರಾಕ್ಸನ್ನು ಜನವರಿ ತಿಂಗಳಲ್ಲೇ ನೀವು ಮಾಡಿಸಬಹುದಾಗಿದೆ. ನೆಕ್ಸ್ಟ್, ಈ ಒಂದು ಗೋಟ್ ಫಾಕ್ಸ್ ಮತ್ತು ಶೀಪ್ ಫಾಕ್ಸ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಕುರಿ ಸಿಡುಬು ಮತ್ತು ಮೇಕೆ ಸಿಡುಬು ಅಂತ. ಅಂದರೆ ಕುರಿಗಳ ಮೈ ಮೇಲೆಲ್ಲ ಸಿಡುಬು ರೀತಿಯಾದಂತಹ ಗುಳ್ಳೆಗಳು ಎದ್ದು ಅವು ಸಹ ಮೇಕೆ ಕುರಿಗಳನ್ನು ಬಾಧಿಸೋದಕ್ಕೆ ಶುರು ಮಾಡ್ತವೆ. ಆದ್ದರಿಂದ ಈ ಕುರಿ ಸಿಡುಬನ್ನು ನೀವು 3 ತಿಂಗಳ ಮೇಲ್ಪಟ್ಟ ಎಲ್ಲ ಮರಿಗಳಿಗೂ ಕೊಡಿಸ್ಬೋದಾಗಿದೆ. ವರ್ಷಕ್ಕೆ ಒಮ್ಮೆ ಕೊಡಿಸಿದ್ರೆ ಸಾಕಾಗಿದೆ. ಇದನ್ನು ಅಕ್ಟೋಬರ್ ತಿಂಗಳಲ್ಲಿ ಕೊಡಿಸೋದು ತುಂಬ ಮುಖ್ಯ ಆಗುತ್ತೆ. ಇದಷ್ಟೇನೋ ಅಂತ ನೋಡೋದಾದರೆ, ಈ ಮುಂಚಿನ ವಿಡಿಯೋದಲ್ಲೇ ಹೇಳಿದ್ದೀನಿ, ಯಾವುದೋ ಕಂದು ರೋಗ ಅಥವಾ ಬ್ರುಜಾಲಿಸಿಸ್ ಅಂತ. ಆ ಬ್ರುಜಾಲಿಸಿಸ್ಗೂ ಸಹ ನೀವು 4 ತಿಂಗಳ ಮೇಲ್ಪಟ್ಟಿರುವಂತಹ ಮೇಕೆ ಅಥವಾ ಕುರಿಗಳಿಗೆ ಒಂದು ವ್ಯಾಕ್ಸಿನೇಷನ್, ಬ್ರುಜಾಲಿಸಿಸ್ ವ್ಯಾಕ್ಸಿನೇಷನ್ ಹಾಕಿಸಬಹುದಾಗಿದೆ. ವರ್ಷಕ್ಕೆ ಒಮ್ಮೆ ಹಾಕ್ಸಿದ್ರೆ ಸಾಕಾಗಿದೆ. ಇದನ್ನು ಫೆಬ್ ಅಥವಾ ಆಗಸ್ಟ್ ಮಂತ್ ಒಳಗಡೆ ನೀವು ವ್ಯಾಕ್ಸಿನೇಷನ್ ಮಾಡಿಸೋದು ತುಂಬ ಸೂಕ್ತ ಅಂತ ಹೇಳ್ಬೋದು. ಈ ವ್ಯಾಕ್ಸಿನೇಷನ್ ಚಾರ್ಟು ತಮ್ಮಲ್ಲಿ ಇರಬೇಕಾಗುತ್ತೆ. ನೀವೇನಾದರೂ ಕುರಿ ಅಥವಾ ಮೇಕೆ ಸಾಕಾಣಿಕೆದಾರರಾಗಿದ್ದರೆ ಯಾವ ಕಾಲಾವಧಿಯಲ್ಲಿ ನಮ್ಮ ಕುರಿ ಅಥವಾ ಮೇಕೆಗಳಿಗೆ ಕಾಯಿಲೆ ಬರುತ್ತೆ, ಆ ಮುಂಚೆನೇ ನಾವು ಜಾಗರೂಕರಾಗಿ ವ್ಯಾಕ್ಸಿನೇಷನ್ ಮಾಡಿಸೋದು ತುಂಬ ಮುಖ್ಯ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ವ, ಆ ರೀತಿ ಕಾಯಿಲೆ ಬರೋದಕ್ಕೆ ಮುಂಚೆನೇ ನಾವು ಎಚ್ಚೆತ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಕುರಿ ಅಥವಾ ಮೇಕೆ ಸಾಕಾಣಿಕೆಯಲ್ಲಿ ಹೆಚ್ಚು ಲಾಭಗಳನ್ನು ಪಡಿಬಹುದಾಗಿದೆ. ಇನ್ನು ಮುಂದುವರೆದು ನೋಡೋದಾದರೆ, ನಮ್ಮ ಕುರಿ ಅಥವಾ ಮೇಕೆಗಳಿಗೆ ಡಿವಾರ್ಮಿಂಗ್ ಮಾಡೋದು ಅಥವಾ ಈ ಜಂತುನಾಶಕ ಔಷಧಿಯನ್ನು ಹಾಕೋದು ಸಹ ತುಂಬ ಮುಖ್ಯ ಆಗುತ್ತೆ. 3 ತಿಂಗಳ ಮೇಲ್ಪಟ್ಟಿರುವಂಥ ಎಲ್ಲ ಮರಿಗಳಿಗೂ ಸಹ ನೀವು ಡಿವಾರ್ಮಿಂಗ್ ಮಾಡಬಹುದಾಗಿದೆ. ಅಂದರೆ ಅವು ಎಲಿಜಿಬಲ್ ಆಗಿರ್ತವೆ ಡಿವಾರ್ಮಿಂಗ್ಗೆ.
ಸೊ ನಿಮ್ಮ ಹತ್ತಿರದ ಪಶುವೈದ್ಯಾಧಿಕಾರಿಗಳನ್ನು ಭೇಟಿ ಮಾಡಿದ್ರೆ ಅಲ್ಲಿ ನಿಮಗೆ ಡಿವಾರ್ಮಿಂಗ್ ಔಷಧಿ ಕೊಡ್ತಾರೆ, ಅಥವಾ ನೀವು ಹತ್ತಿರದ ಮೆಡಿಕಲ್ ಶಾಪ್ಗಳಿಗೆ ಹೋದರೆ ಅಲ್ಲೂ ಸಹ ಡಿವಾರ್ಮಿಂಗ್ ಔಷಧಿ ಸಿಗೋವಂಥ ಚಾನ್ಸಸ್ ಇರುತ್ತೆ. ಆಲ್ಬೆಂಡೋಸಲ್ ಆಗಿರ್ಬೋದು, ಫೆನ್ಬೆಂಡೋಸಲ್ ಆಗಿರ್ಬೋದು, ಇನ್ನೂ ಬೇರೆ ಬೇರೆ ಕಂಪನಿಯ ಒಂದು ಡಿವಾರ್ಮಿಂಗ್ ಔಷಧಿಗಳು ಸಿಗ್ತಾ ಹೋಗುತ್ತೆ. ಅದನ್ನು ಅವ್ರು ಹೇಳ್ತಾರೆ, ನೀವು 10 kg ಮೇಕೆಗೆ ಯಾವ ರೀತಿ ಎಷ್ಟು ml ಹಾಕಬೇಕು, 15 kg ಮೇಕೆಗೆ ಅಥವಾ ಕುರಿಗೆ ಎಷ್ಟು ಹಾಕಬೇಕು ಅಂತ ಹೇಳ್ತಾ ಹೋಗ್ತಾರೆ. ಇವತ್ತು ನಾನು ನಮ್ಮ ಹತ್ತಿರದ ಒಂದು ಪಶು ಇಲಾಖೆಯ ವೈದ್ಯಾಧಿಕಾರಿಗಳನ್ನ ಭೇಟಿ ಮಾಡಿದ್ದೆ. ಅವರು ನನಗೆ ನೋಡಿ ಈ ರೀತಿಯಾದಂಥ ಒಂದು ಅವರು ನನಗೆ ಈ ರೀತಿಯಾದಂತಹ ಒಂದು ಡಿವಾರ್ಮಿಂಗ್ ಔಷಧಿಯನ್ನು ಕೊಟ್ಟು ಕಳಿಸಿದ್ದಾರೆ. ಇದರ ಹೆಸರು ಫೆನ್ಬೆಂಡೋಸಲ್ ಅಂತ ಹೇಳಿ. ಇದು ಏನಂದರೆ ನೀವು ತುಂಬು ಗರ್ಭದ ಮೇಕೆಗಳಿಗೆ ಹಾಕೋ ಹಂಗಿಲ್ಲ, ಗರ್ಭ ಕಟ್ಟಿರೋವಂಥ ಮೇಕೆಗಳಿಗೆ ಇದನ್ನು ಬಳಸಬಾರ್ದು. ಯಾಕಂದರೆ ನೇರವಾಗಿ ಮರಿಯನ್ನು ಎಫೆಕ್ಟ್ ಮಾಡಿ ಕಂದು ಹಾಕ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ತುಂಬು ಗರ್ಭದ ಮೇಕೆಗಳಿಗೆ ಇದನ್ನು ಬಳಸಬೇಡಿ ಅಂತ ಹೇಳ್ಬಿಟ್ಟು ಎಲ್ಲ ರೀತಿಯಾದಂತಹ ಕುರಿ ಅಥವಾ ಮೇಕೆಗಳಿಗೆ ಬಳಸ್ಬೋದಾದಂತಹ ಈ ರೀತಿಯಾದಂತಹ ಒಂದು ಈ ಒಂದು ಡಿವಾರ್ಮಿಂಗ್ ಔಷಧಿಯನ್ನು ನನಗೆ ಕೊಟ್ಟು ಕಳಿಸಿದ್ದಾರೆ. ನೀವು ಗಮನಿಸ್ಬೋದು ಇಲ್ಲಿ. ಇದನ್ನು ನೀವು 10 kg ಮೇಕೆ ಇದ್ದರೆ ಅದಕ್ಕೆ ಹೆಚ್ಚು ಕಡಿಮೆ ಇಷ್ಟು ಇದ್ರ ಮೇಲೆ ಕೊಟ್ಟಿರ್ತಾರೆ ಎಷ್ಟೆಷ್ಟು ಬಳಸಬೇಕು ಅಂತ. ಸೊ 10 kg ಮೇಕೆಗೆ ಎಷ್ಟು ಬಳಸಬೇಕು, 15 kg ಮೇಕೆಗೆ ಎಷ್ಟು ಬಳಸಬೇಕು, mlನ ಆಧಾರದ ಮೇಲೆ. ನೀವೇನಾದರೂ ಸಿರಿಂಜ್ ತಗೊಂಡಂಥ ಸಂದರ್ಭದಲ್ಲಿ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ml, 5 ml, 10 ml ಅಂತ. ದೊಡ್ಡದಾದಂತಹ ಸಿರಿಂಜನ್ನು ತಗೊಂಡಂಥ ಸಂದರ್ಭದಲ್ಲಿ ಅಲ್ಲಿ 10 ml, 15 ml ತನಕ ಕೊಟ್ಟಿರ್ತಾನೆ. ನೀವು ಸಣ್ಣದಾದಂಥ ಸಿರಿಂಜ್ ತಗೊಂಡ್ರೆ ಇದು 5 ml ತನಕ ಇರುತ್ತೆ. ಕೆಲವೊಂದು ಮರಿಗಳಿಗೆ 1 ml ಕೊಡಬೇಕಾಗತ್ತೆ. ಇನ್ನೂ ಸ್ವಲ್ಪ ತೂಕ ಜಾಸ್ತಿ ಇದ್ದರೆ 2 ml, ಜಾಸ್ತಿ ತೂಕ ಇದ್ದರೆ 5 ml. ಈ ರೀತಿಯಾಗಿ ನೀವು ಔಷಧಿಗಳನ್ನು ಬಳಸಬಹುದಾಗಿದೆ. ಸೊ ಇದಿಷ್ಟು ಮಾಹಿತಿ ಇವತ್ತಿನದಾಗಿದ್ದು. ಸೊ ಈ ಎಲ್ಲ ಮಾಹಿತಿ ತಮಗೆ ಉಪಯುಕ್ತ ಆಗಿರುತ್ತೆ ಅಂತ ಭಾವಿಸ್ಕೊಳ್ತೀನಿ. ಈ ಎಲ್ಲ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲನ್ನು ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ತಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದಗಳು.